ಯಾದಗಿರಿಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. ದ್ವೇಷ ಭಾಷಣ ಕಾಯ್ದೆ ಜಾರಿಗೂ ಮುನ್ನವೇ ಬಿಜೆಪಿ ಮುಖಂಡನಿಗೆ ನೋಟಿಸ್ ವಿಚಾರವಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಸಮಾಜದಲ್ಲಿ ಕಲಹ ಉಂಟು ಮಾಡಿದರೆ ಅವರ ಮೇಲೆ ಕ್ರಮಕ್ಕೆ ಕಾನೂನು ಇದೆ. ಸಮಾಜದಲ್ಲಿ ಗಲಭೆ ಉಂಟು ಮಾಡುವವರನ್ನ ಕಡಿವಾಣ ಹಾಕೋದು ಸರ್ಕಾರದ ಉದ್ದೇಶವಾಗಿದೆ. ಇನ್ನು ರಾಜಕಾರಣಕ್ಕೆ ಕುಮಾರಸ್ವಾಮಿ ವಾಪಸ್ ವಿಚಾರವಾಗಿ ಪ್ರಜಾಪ್ರಭುತ್ವವಿದೆ. ಅವರು ಇಲ್ಲಿ ರಾಜಕಾರಣ ಮಾಡೇ ಹೋಗಿದ್ದಾರೆ. ಇಲ್ಲಿ ವಾಪಸ್ ಬರೋಕೆ ಯಾರು ಬೇಡ ಅಂತ ಹೇಳಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಮುಂದೆ ಜೆಡಿಎಸ್ನ ಹಿಂದೆ ಬಿಜೆಪಿ ಸರ್ಕಾರ ಯಾವ ರೀತಿ ಇತ್ತು ಅಂತ ರಾಜ್ಯದ ಜನ ಈಗಾಗಲೇ ನೋಡಿದ್ದಾರೆ. ಯಾವ ರೀತಿ ಭ್ರಷ್ಟಾಚಾರ ನಡೆದಿದೆ, ಜೆಡಿಎಸ್ನವರು ಯಾವ ರೀತಿ ಆಡಳಿತ ಮಾಡಿದ್ದಾರೆ ಅಂತಲೂ ಕೂಡ ಜನರು ನೋಡಿದ್ದಾರೆ. ಇನ್ನು ಜನರು ಅವಕಾಶ ಕೊಟ್ಟರೆ ಅಧಿಕಾರಕ್ಕೆ ಬರಲಿ, ನಾವು ಬೇಡ ಅನ್ನೋರು ಯಾರು? ಇನ್ನು ರಾಜ್ಯಪಾಲರು ಕೂಡ ಅರ್ಧಕ್ಕೆ ಭಾಷಣ ನಿಲ್ಲಿಸಿದ ವಿಚಾರ. ನಮ್ಮ ಸಂಪ್ರದಾಯವಿದೆ, ರಾಜ್ಯಪಾಲರು ಜಂಟಿ ಸದನ ಉದ್ದೇಶಿಸಿ ಮಾತನಾಡಬೇಕು ಅಂತ. ಇನ್ನು ಮುಂದಿನ ವರ್ಷದ ರೂಪುರೇಷೆ ಹೇಳೋದು ಸಂಪ್ರದಾಯವಾಗಿದೆ. ರಾಜ್ಯಪಾಲರು ಬಂದು 2 ಲೈನ್ ಓದಿ ಹೋಗಿದ್ದು ಸರಿಯಲ್ಲ. ಭಾಷಣ ಆದ್ಮೇಲೆ ರಾಷ್ಟ್ರಗೀತೆ ಹಾಡೋದು ಸಂಪ್ರದಾಯ. ಇನ್ನು ಅದು ಹಾಡೋಕ್ಕೂ ಮುನ್ನ ಹೋಗಿದ್ದಕ್ಕೆ ಅಸಮಾಧಾನವಿದೆ ಎಂದು ಅವರು ವ್ಯಕ್ತವನ್ನ ಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ತಪ್ಪು ಮಾಡಿದ್ರೆ ರಾಜ್ಯಪಾಲರು ಹೇಳಬಾರ್ದು ಅಂತ ಇದೆಯಾ? ಇನ್ನು ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದ್ರೆ ಯಾರ ಮೂಲಕವಾದರೂ ಹೇಳಬಹುದು. ನಮ್ಗೆ ಸಿಗಬೇಕಾದಂತ ಪಾಲು ಸಿಗದಿದ್ದಾಗ ಮಲತಾಯಿ ಧೋರಣೆ ತೋರಿದ್ರೆ ಪ್ರಸ್ತಾಪ ಮಾಡೋದು ನಮ್ಮ ಹಕ್ಕಾಗಿದೆ. ರಾಜ್ಯಪಾಲರು ಕೂಡ ಸಂವಿಧಾನದ ಭಾಗ, ಯಾಕೆ ಮಾತನಾಡಬಾರ್ದು? ನಾವು ಕೇಂದ್ರ ಸರ್ಕಾರಕ್ಕೆ ಯಾಕೆ ಬೈಯೋಣ? ನಾವು ನ್ಯಾಯ ಕೇಳಿದ್ರೆ ಬೈತಾರೆ ಅಂತಾರೆ. ಅಂದ್ರೆ ಏನು? ನಮ್ಮ ರಾಜ್ಯಕ್ಕೆ ನಮ್ಮ ಪಾಲು ಕೊಡಿ, ನಾವೇ ಹೊಗಳುತ್ತೇವೆ ಎಂದು ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿಕೆಯೊಂದನ್ನು ನೀಡಿದ್ದಾರೆ. ನೋಡಿ, ಅದು ನನಗೆ ಗೊತ್ತಿಲ್ಲ. ನೋಡಿ, ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರ, ಯಾರು ಕೇಂದ್ರ ಸರ್ಕಾರ? ವೈ ಶುಡ್ ಬಿ ನಮಗೆ ಕೇಂದ್ರ ಸರ್ಕಾರ ಬೈಬೇಕು ಅಂತ ನಮಗೇನು ಇದು ಇದೆಯಾ? ನಮ್ಮ ರಾಜ್ಯಕ್ಕೆ ಏನು ಅನ್ಯಾಯ ಆಗಿದೆ ಅದು ಹೇಳ್ತಾ ಇದ್ದೀವಿ ಅಷ್ಟೇ. ಅದು ಹೇಳಿದ್ರೆ ನೀವು ಬೈತೀರಿ ಅಂತಂದರೆ ನೀವು ಬೈಲಾರ್ದಂಗೆ ನಡ್ಕೊಳ್ಳಿ, ನಿಮ್ಗೆ ಯಾರು ಬೇಡ ಅಂದಿದ್ದಾರೆ? ನಮ್ಮ ರಾಜ್ಯಕ್ಕೆ ನಮ್ಮ ಪಾಲು ಕೊಡಿ, ನಿಮ್ಗೆ ಹೋಗ್ತೀವಿ ನಾವು. ಬಿಸಿ ನೋಡಿ, ನಾವು ಜನಪ್ರತಿನಿಧಿ ಇದ್ದೀವಿ. ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಒಳ್ಳೇದು ಮಾಡಿದ್ರೆ ಅದು ಹೊಗಳಕ್ಕೂ ರೆಡಿ ಇದ್ದೀವಿ ನಾವು. ಐ ಡೋಂಟ್ ಆಂಟಿಸಿಪೇಟ್ ಥಿಂಗ್ಸ್ ಇನ್ ಅಡ್ವಾನ್ಸ್. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಟುಮಾರೋ. ನೋಡಿ, ನಮ್ಮ ಕಾನೂನಲ್ಲಿ ಈಗಾಗಲೇ ಅವಕಾಶ ಇದೆ. ಸಮಾಜದಲ್ಲಿ ಕಲಹ ಉಂಟು ಮಾಡ್ತಕ್ಕಂಥ ಮಾತಾಡಿದ್ರೆ ನೀವು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೋದು. ಕಾಯ್ದೆ ಹೊಸ ಕಾಯ್ದೆ ಇದೆ, ಆದರೆ ಹಳೆ ಕಾಯ್ದೆಗಳಲ್ಲಿ ಅನೇಕ ಪ್ರೊವಿಷನ್ಸ್ ಇವೆ. ಉದ್ದೇಶ ಏನಿರ್ತದೆ ಸರ್ಕಾರದ್ದು ಅಂತಂದರೆ, ಎಲ್ಲೂ ಕೂಡ ಸಮಾಜದಲ್ಲಿ ಸಾಮರಸ್ಯ ಬರಬೇಕು ಅಂದರೆ ಈ ರೀತಿ ಗಲಭೆ ಉಂಟು ಮಾತಾಡ್ತಕ್ಕಂಥವ್ರನ್ನು ಅಂದರೆ ಕಡಿವಾಣ ಹಾಕಬೇಕು ಅಂತಕ್ಕಂಥ ಸದುದ್ದೇಶ ಇರುತ್ತೆ. ಅದರ ವಾಟ್ ಇಸ್ ಬಿಗ್ ಡೀಲ್ ಅಬೌಟ್ ದ್ಯಾಟ್? ಇದು ಪ್ರಜಾಪ್ರಭುತ್ವ ಇದೆ. ಹಾಗಾಗಿ ಎಲ್ಲರೂ ಇಲ್ಲಿ ರಾಜಕಾರಣದ ಇಲ್ಲಿ ಮಾಡೇ ಹೋಗಿದ್ದಾರೆ. ಅವರು ಇಲ್ಲಿ ಬರಲಿಕ್ಕೆ ಯಾರು ಬೇಕಾದರೂ ಸ್ವತಂತ್ರ ಇದ್ದಾರೆ. ಅದಕ್ಕೆ ನಾನೇನು ಹೇಳಿ, ಅದಕ್ಕೆ ನೋಡೋಣ. ಅದು ಈ ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ. ಹಿಂದೆ ನೋಡಿದ್ದಾರೆ BJP ಸರ್ಕಾರ ಹೇಗಿತ್ತು, ಯಾವ ರೀತಿ ಭ್ರಷ್ಟಾಚಾರ ಆಯಿತು, ಯಾವ ರೀತಿ JDS ಸರ್ಕಾರ ಹೇಗೆ ನಡೀತು ಎಲ್ಲ ನೋಡಿದ್ದಾರೆ ಜನ. ಇವರೇನು ಹೊಸ ಜನ ಯಾರೂ ಅಲ್ಲ. ಹಾಗಾಗಿ ಮತ್ತೆ ಬರ್ತೀವಿ ಅಂತ ಹೇಳ್ತಾರೆ ಅವರು.